ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರಿನಲ್ಲಿ ಹರಿಯುವ ಕೂಡ್ಲಿಯಲ್ಲಿ ತುಂಗಾ ನದಿ ಮತ್ತು ಭದ್ರಾ ನದಿಯ ಸಂಗಮದಿಂದ ತುಂಗಭದ್ರಾ ನದಿಯು ರೂಪುಗೊಂಡಿದೆ. ಎರಡು ನದಿಗಳು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ನೇತ್ರಾವತಿ ಪಶ್ಚಿಮವಾಗಿ ಹರಿಯುವ ನದಿ ಮಂಗಳೂರಿನ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ತುಂಗಾ ಮತ್ತು ಭದ್ರಾ ಉಗಮವಾಗಿ ಗಂಗಾ ಮೂಲದಲ್ಲಿ ಪಶ್ಚಿಮ ಘಟ್ಟಗಳ ವರಾಹ ಪರ್ವತದಲ್ಲಿ ಹುಟ್ಟುತ್ತವೆ. 1458 ಮೀಟರ್ ಸಾಂಸೆ ಗ್ರಾಮದ ಹತ್ತಿರ ಹಿಂದೂ ಪುರಾಣದ ದಂತಕಥೆಯ ಪ್ರಕಾರ ರಾಕ್ಷಸ ಹಿರಣ್ಯಾಕ್ಷನನ್ನು ಕೊಂದ ನಂತರ ವರಹಸ್ವಾಮಿ ವಿಷ್ಣುವಿನ 3ನೇ ಅವತಾರ ತುಂಬ ದಣಿದ ಅನುಭವವಾಯಿತು. ಅವರು ಈಗ ವರಾಹ ಪರ್ವತ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ವಿಶ್ರಾಂತಿ. ಅವನು ಆ ಶಿಖರದ ಮೇಲೆ ಕುಳಿತಾಗ ಅವನ ನೆತ್ತಿಯಿಂದ ಬೆವರು ಹರಿಯತೊಡಗಿತು. ಅವನ ನೆತ್ತಿಯ ಎಡಭಾಗದಿಂದ ಹರಿಯುವ ಬೆವರು ತುಂಗಾ ನದಿಯಾಗಿ ಬಲಭಾಗದಿಂದ ಹರಿಯುವ ಬೆವರು ಭದ್ರಾ ನದಿಯಾಯಿತು. ಮೂಲದಿಂದ ಹೊರಹೊಮ್ಮಿದ ನಂತರ ಭದ್ರಾ ನದಿಯು ಕುದುರೆಮುಖ ಪರ್ವತ ಪ್ರದೇಶ, ತರೀಕೆರೆ ತಾಲೂಕು ಮತ್ತು ಕೈಗಾರಿಕಾ ನಗರವಾದ ಭದ್ರಾವತಿಯ ಮೂಲಕ ಹರಿಯುತ್ತದೆ. ತುಂಗಾ ನದಿಯು ಶೃಂಗೇರಿ ತಾಲೂಕು, ತೀರ್ಥಹಳ್ಳಿ ತಾಲೂಕು ಮತ್ತು ಶಿವಮೊಗ್ಗ ತಾಲೂಕಿನಲ್ಲಿ ಹರಿಯುತ್ತದೆ. 100ಕ್ಕೂ ಹೆಚ್ಚು ಉಪನದಿಗಳನ್ನು ಹೊಂದಿದೆ. ತುಂಗಭದ್ರಾ ನದಿ ಕೈಗಾರಿಕಾ ಮಾಲಿನ್ಯದಿಂದ ತುಂಗಭದ್ರಾ ನದಿಗೆ ಹಾನಿಯಾಗಿದೆ. ಕರ್ನಾಟಕದ ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಮತ್ತು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಗಳಲ್ಲಿ ಕೈಗಾರಿಕೆ ಮತ್ತು ಗಣಿಗಾರಿಕೆಯು ಅಗಾಧ ಪ್ರಮಾಣದ ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ. ಪ್ರತಿ ವರ್ಷ ಸುಮಾರು 30 ಮಿಲಿಯನ್ ಲೀಟರ್ ತ್ಯಾಜ್ಯವನ್ನು ಶಿವಮೊಗ್ಗದಿಂದ ತುಂಗಾಕ್ಕೆ ಬಿಡಲಾಗುತ್ತದೆ. ಇದು ಕೇವಲ ಒಂದು ನಗರದ ಕೊಡುಗೆಯಾಗಿದೆ. ಇದು ಭದ್ರಾವತಿ ಮತ್ತು ಹೊಸಪೇಟೆಗಿಂತ ಭಿನ್ನವಾಗಿ ಕೈಗಾರಿಕಾ ನಗರ ಎಂದು ಹೆಮ್ಮೆ ಪಡಲು ಸಾಧ್ಯವಿಲ್ಲ. ತುಂಗಭದ್ರಾ ದೇಶದ ಅತ್ಯಂತ ಕಲುಷಿತ ನದಿಗಳಲ್ಲಿ ಒಂದಾಗಿದೆ. ಕೈಗಾರಿಕೆಗಳಿಂದ ಡೌನ್ರಿವರ್ ನೀರು ಕಡು ಕಂದು ಬಣ್ಣಕ್ಕೆ ತಿರುಗಿದೆ ಮತ್ತು ಕಟುವಾದ ವಾಸನೆಯನ್ನು ಹೊಂದಿದೆ. ತುಂಗಭದ್ರಾ ನದಿಯ ಮಾಲಿನ್ಯವು ಉಪಜಲಾಯನ ಪ್ರದೇಶದಲ್ಲಿನ 1 ಮಿಲಿಯನ್ ಜನರ ಮೇಲೆ ಪರಿಣಾಮ ಬೀರಿದೆ, ಏಕೆಂದರೆ ಹೆಚ್ಚಿನ ಹಳ್ಳಿಗಳು ನದಿ ನೀರನ್ನು ಕುಡಿಯಲು, ಸ್ನಾನ ಮಾಡಲು, ನೀರಾವರಿ ಬೆಳೆಗಳಿಗೆ, ಮೀನುಗಾರಿಕೆ ಮತ್ತು ಜಾನುವಾರುಗಳ ನೀರಿಗೆ ಬಳಸುತ್ತವೆ. ಈ ಹಿಂದೆ ಪ್ರಾಚೀನ ಟ್ಯಾಂಕ್ ವ್ಯವಸ್ಥೆಯ ಮೂಲಕ ಪಡೆಯಲಾಗಿದೆ. ತುಂಗಭದ್ರೆಯು ಮೀನುಗಾರಿಕೆಯನ್ನು ದಣಿದಿರುವ ನಿತ್ಯದ ಮೀನುಗಳ ಹಾವಳಿಯಿಂದ ಹಳ್ಳಿಯ ಮೀನುಗಾರರ ಜೀವನೋಪಾಯಕ್ಕೆ ಹಾನಿಯಾಗಿದೆ. ಭಾರತದ ಕರ್ನಾಟಕ ರಾಜ್ಯದ ಮೂಲಕ ಹರಿಯುವಂತಹ ನದಿ ತುಂಗಭದ್ರಾ ನದಿ ಆಗಿದ್ದು, ಇದು ಹೆಚ್ಚಿನ ಅವಧಿಯಲ್ಲಿ ಆಂಧ್ರ ಪ್ರದೇಶದ ಮೂಲಕ ಅಂತಿಮವಾಗಿ ಆಂಧ್ರ ಪ್ರದೇಶದ ಮುರುವಕೊಂಡ ಬಳಿ ಕೃಷ್ಣಾ ನದಿಯನ್ನು ಈ ತುಂಗಭದ್ರಾ ನದಿಯು ಸೇರುತ್ತದೆ. ತುಂಗಭದ್ರಾ ನದಿಯು ಸಿರಗುಪ್ಪ, ಶೃಂಗೇರಿ, ಹೊಸಪೇಟೆ, ಹಂಪಿ, ಕಂಪ್ಲಿ, ಮಂತ್ರಾಲಯ, ಕರ್ನೂಲ್, ಗಂಗಾವತಿ ಹಲವಾರು ಪ್ರಮುಖ ನಗರಗಳಲ್ಲಿ ಹರಿಯುತ್ತದೆ. ಈ ನದಿಯು ತುಂಗಭದ್ರಾ ಎಂಬ ಹೆಸರು ಹೇಗೆ ಬಂದಿತು ಎಂದರೆ, ಕೂಡ್ಲಿಯಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು 2 ನದಿಗಳು ಸೇರುತ್ತವೆ. ಆದ ಕಾರಣ ತುಂಗಭದ್ರಾ ಎಂಬ ಹೆಸರು ಬಂದಿದೆ. ತುಂಗಭದ್ರಾ ನದಿಯು 560 ಮೀಟರ್ ಮತ್ತು 1840 ಅಡಿ ಇದೆ. ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರಿನಲ್ಲಿ ಹರಿಯುವ ಕೂಡ್ಲಿಯಲ್ಲಿ ತುಂಗಾ ನದಿ ಮತ್ತು ಭದ್ರಾ ನದಿಯ ಸಂಗಮದಿಂದ ತುಂಗಭದ್ರಾ ನದಿಯು ರೂಪುಗೊಂಡಿದೆ.